ಲೇಖ. ಆದಿತ್ಯ, ನೀ ಮಾಡಿದ್ದು ಸರಿಯಲ್ಲ. ದೊಡ್ಡ ತಪ್ಪು ಮಾಡ್ತೀನಿ. ತೇಜಸ್ವಿನಿ ಮೇಲೆ ಕೈ ಮಾಡಬಾರ್ದಾಗಿತ್ತು ನೀನು. ಅವಳ ಮೇಲೆ ಕೈ ಮಾಡೋಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ನಿನಗೆ? ಅವಳು ಹೇಳಿದ ಸರಿನಾ? ಅವಳು ಮಾಡಿದ್ದಂಥ ಕಾಮೆಂಟ್ ಸರಿನಾ? ನೀವು ಅದನ್ನು ಒಪ್ತೀರಾ? ಅನಿ ವಿರುದ್ಧ ಆರೋಪ ಹೊರಿಸಿದ್ಲಲ್ಲ, ಅವಳಿಗೇನು ತಲೆಗಿಲ್ಲ ಕೆಟ್ಟಿದ್ಯಾ? ನಿಮ್ಮ ಸ್ವಂತ ಮಗನ ವಿರುದ್ಧ ಆರೋಪ ಹೊರಿಸಿದಾಳೆ, ಅದನ್ನು ನೀವು ಸಹಿಸ್ತೀರಾ? ನಾನು ಕೂಡ ನಂಬಲ್ಲ. ಅಲ್ಲ, ಅನಿ ಯಾಕೆ ಆದಿತ್ಯನ ಕಿಡ್ನಾಪ್ ಮಾಡಿಸ್ತಾನೆ? ಅದು ಒಡು ಹುಟ್ಟಿದ ಅಣ್ಣನ್ನ. ನಾನಂತೂ ಒಂಚೂರು ನಂಬೋದಿಲ್ಲ. ತೇಜಸ್ವಿನಿ ಈ ರೀತಿ ಮಾತಾಡಬಾರ್ದಾಗಿತ್ತು. ನನಗೆ ಸ್ವಲ್ಪ ಕೂಡ ಹಿಡಿಸ್ಲಿಲ್ಲ. ನೋಡಿದ್ರಾ, ಇದು ಅಮ್ಮನಿಗೂ ಹಿಡಿಸ್ಲಿಲ್ಲ. ಇವತ್ತು ಅನಿ ವಿರುದ್ಧ ಹೇಳಿದ್ಲು, ನಾಳೆ ನಿಮ್ಮ ವಿರುದ್ಧನೂ ಹೇಳ್ತಾಳೆ. ಇದನ್ನ ನೋಡ್ಕೊಂಡು ಸುಮ್ಮನೆ ಇರ್ತೀರಾ? ನೋಡು, ಅವಳು ಕಾಮೆಂಟ್ ಮಾಡಿದ್ದಾಳೆ. ಅದು ಸರಿನೋ ತಪ್ಪೋ ಯಾರಿಗೂ ಗೊತ್ತು. ನನಗೂ ಶಾಕ್ ಆಗಿದೆ. ಅವಳು ಅನಿರುದ್ಧನ ಈ ತರ ಮಾಡಿರೋದು ಅಂತ ಆರೋಪ ಹೊರಿಸಿರೋದು ನನಗೂ ಶಾಕ್ ತಂದಿದೆ, ಗಾಬರಿ ಆಗಿದೆ ನನಗೆ. ಪ್ರಪಂಚದಲ್ಲಿ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು, ಐ ಆಮ್ ಟೋಟ್ಲಿ ಕನ್ಫ್ಯೂಸ್ಡ್. ಸ್ವತಃ ತಮ್ಮನೇ ಅಣ್ಣನ ಕಿಡ್ನಾಪ್ ಮಾಡಿಸ್ತಾನೆ ಅಂದ್ರೆ ನನಗೆ ಹಿಂಸೆ ಆಗ್ತಿದೆ. ಹೇಳಿ ಮತ್ತೆ, ನಾನು ಹೊಡೆದಿದ್ದು ಸರಿ ತಾನೆ? ಯಾರಿಗೂ ಯಾರನ್ನ ಹೊಡೆಯೋ ಹಕ್ಕು ಇಲ್ಲ. ನಾ ಇದನ್ನ ಖಂಡಿಸ್ತೀನಿ. ದೇವ್ರು ನಮಗೆ ಬುದ್ಧಿ ಕೊಟ್ಟಿದ್ದಾನೆ, ವಿವೇಚನಾ ಶಕ್ತಿ ಕೊಟ್ಟಿದ್ದಾನೆ. ಮಾತಾಡಿ ಬಗೆಹರಿಸ್ಕೋಬೋದಲ್ವಾ? ಅದಕ್ಕೆ ಹೊಡಿಬೇಕಾ? ಸಾರಿಪ್ಪ, ನನಗೆ ಅಷ್ಟೊಂದು ಪೇಷನ್ಸ್ ಇಲ್ಲ. ತೇಜಸ್ವಿನಿ ಹೀಗೆ ಮಾಡಬಾರ್ದಾಗಿತ್ತು. ನಾನು ಪ್ರಧಾನ ಜೈಲಿಗೆ ಕಳಿಸ್ದೆ ಅಂತ ಅವಳಿಗೆ ಕುದಿತಾ ಇತ್ತು. ಅದಕ್ಕೆ ಅನಿನ ಆರೋಪಿ ಮಾಡಿ ತನ್ನ ಕೋಪನ ಕಾರ್ಕೊಂಡಿದ್ದಾಳೆ. ಇಷ್ಟೇ ಸತ್ಯ. ಕರೆಕ್ಷನ್ ಪ್ಲೀಸ್. ನೀವು ಕಂಡಿರೋದೇ ಸತ್ಯ ಅಲ್ಲ. ನಾನು ಹೇಳಿದ ಮಾತಿಗೆ ಈಗಲೂ ಬದ್ಧವಾಗಿದ್ದೀನಿ. ನಾನು ಈಗಲೂ ಹೇಳ್ತೀನಿ, ನಿಮ್ಮನ್ನ ಕಿಡ್ನಾಪ್ ಮಾಡಿಸಿದ್ದು ನಿಮ್ಮ ತಮ್ಮನೇ, ಅನಿರುದ್ಧನೇ. ನೋಡಿದ್ರಾ ಹೇಗ್ ಮಾತಾಡ್ತಾಳೆ ಅಂತ? ನನ್ನ ಮತ್ತೆ ಅನಿರುದ್ಧನ್ ಮಧ್ಯ ಡಿಫ್ರೆನ್ಸ್ ತರಬೇಕಂತ ತಾನೇ ಅವಳ ಉದ್ದೇಶ. ಅವಳು ಈ ಕೆಲಸನ ನಾನು ಪುರಸ್ಕರಿಸ್ಬೇಕಾ? ನಾನೇನ್ ಹೆಂಡತಿಗೆ ಗುಲಾಮ ಅಲ್ಲ. ನಾನು ಅಷ್ಟೇ, ಯಾರು ಗುಲಾಮ್ಳು ಅಲ್ಲ. ನಾನು ಹೇಳ್ತಿರೋದೇ ಸತ್ಯ. ಮತ್ತೆ ನೀನ್ ಕರ್ಕೊಂಡ್ ಬಂದಿಯಲ್ಲ ರೌಡಿ, ಅವನ್ ಯಾಕೆ ನಿನ್ನ ಹೆಸರು ತಗೊಂಡ? ಅವನ್ ಸುಳ್ಳು ಹೇಳ್ದ. ಅವನ್ ನಿಜ ಹೇಳ್ತಾನಂತ ತಾನು ನೀನ್ ಕರ್ಕೊಂಡ್ ಬಂದಿದ್ದು. ಆದಿತ್ಯ, ಅವನ್ ನನಗೆ ಮೋಸ ಮಾಡಿದ್ದಾನೆ. ಒಂದ್ ಮಾತು ಹೇಳ್ತೀನಿ ಕೇಳಿ. ನಾನು ಹೇಳಿರೋ ಮಾತನ್ನ, ಮಾಡಿರೋ ಆರೋಪನ ನಾನು ಪ್ರೂವ್ ಮಾಡ್ತೀನಿ. ನಿಮ್ಮ ತಮ್ಮನೇ ನಿಮ್ಮ ವಿರುದ್ಧ ಸಂಚು ಮಾಡಿದ್ದು ಅಂತ ಗೊತ್ತಾಗೋ ಹಾಗೆ ಮಾಡ್ತೀನಿ. ಆಗಬಹುದು, ಪ್ರೂವ್ ಮಾಡಿ. ನನ್ನ ವಿರುದ್ಧ ಆರೋಪ ಮಾಡಿದಿರಿ, ರುಜುವಾತ್ ಮಾಡಿ. ನಾನು ನಿಮಗೆ ಶುಭ ಹಾರೈಸ್ತೀನಿ. ಕೇಳಿಸ್ಕೊಂಡ್ಯಾ ನನ್ನ ತಮ್ಮನ ಗುಣ ಎಂಥದ್ದು ಅಂತ? ಈಗಲೂ ನಿಂಗೆ ವಿಶ್ ಮಾಡ್ತಾ ಇದ್ದಾನೆ. ಇದರಲ್ಲೇ ಗೊತ್ತಾಗತ್ತೆ ಅವನ್ ತಪ್ಪು ಮಾಡಿಲ್ಲ ಅಂತ. ಆಯ್ತು, ನಾನು ವಿಶ್ ಮಾಡ್ತೀನಿ. ಆದಷ್ಟು ಬೇಗ ಅಪರಾಧಿಯನ್ನು ಪಟ್ಟ ತಗೊಳ್ಳೋದಿಕ್ಕೆ ರೆಡಿಯಾಗಿರಿ ಅನಿರುದ್ಧ್. ಆಲ್ ದಿ ಬೆಸ್ಟ್. ತೇಜು, ಏನಮ್ಮ ಇದು ಕಚ್ಚಾಟ ಇಲ್ಲ? ಇಷ್ಟು ದಿವಸ ಆದಿತ್ಯ ಬರ್ಲಿ ಅಂತ ಕಾದಿದ್ದಾಯ್ತು. ಈಗ ಬಂದಿದ್ದಾನೆ, ಎಲ್ಲ ಮುಗಿತಲ್ಲ. ಇಬ್ರು ಒಳ್ಳೆ ರೀತಿನಲ್ಲಿ ಸಂಸಾರ ಮಾಡೋದು ಬಿಟ್ಟು ಇದು ಏನಮ್ಮ ಇದು ನಿಮ್ ಗೋಳಾಟ? ಅತ್ತೆ ಪ್ಲೀಸ್, ಅಹಲ್ಯ ಹೇಳ್ತಿರೋದು ಸರಿಯಾಗಿದೆ ಕುಸು. ಹೌದು ಮಾವ, ಅತ್ತೆ ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ. ಆದ್ರೆ ನನ್ನ ಆತ್ಮಗೌರವ, ನೀನ್ ಸರಿ ಇಲ್ಲ, ನನ್ನನ್ನು ಅಪರಾಧಿ ಅಂತ ದೂರ ಬಿಟ್ಟು ಹೊರಿಸಬಾರದ ಆರೋಪನ ಹೊರಿಸ್ಬಿಟ್ಟು ಈಗ ಸುಮ್ಮನಿದ್ ಬಿಡು ಅಂತಂದ್ರೆ ಹೇಗೆ ಹೇಳಿ? ಮನಸ್ಸು ಚುಚ್ಚತ್ತೆ, ನನ್ನ ಅಂತರಾತ್ಮ ಕಾಡತ್ತೆ. ನಿಮ್ ಮಾತಿಗೆ ಬೆಲೆ ಕೊಟ್ಟು ನನ್ನ ಮಾತಿನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಆದ್ರೆ ಒಂದಂತೂ ನಿಜ ಮಾವ, ನಿಜವಾದ ಹೋರಾಟ ಇನ್ನು ಮುಂದೆ ಶುರುವಾಗತ್ತೆ. ನೋಡ್ತಾ ಇರಿ. ಆದಿತ್ಯ, ಆಯ್ತಲ್ಲ, ಎಲ್ಲ ಮುಗಿಲಿ. ನೋಡು, ನೀನು ಅವಳನ್ನು ಹೊಡೆದಿದ್ದಕ್ಕೆ ಸಾರಿ ಕೇಳು, ರಾಜಿ ಮಾಡ್ಕೊ. ನಾನು ಅವಳ ಹತ್ರ ಸಾರಿ ಕೇಳೋದ? ಎಸ್, ಯು ಹ್ಯಾವ್ ಟು ಡೂ ಇಟ್. ಇದು ಸಂಬಂಧಗಳನ್ನು ಗಟ್ಟಿ ಮಾಡುತ್ತೆ. ಒಂದು ಕ್ಷಮೆ, ಒಂದು ಸಾಂತ್ವನ ಬದುಕನ್ನು ಸುಂದರವಾಗಿರಿಸುತ್ತಪ್ಪ.
ಸಾರಿ ಕೇಳು, ವಾಟ್ ಈಸ್ ದೇರ್? ವೆರಿ ಸಾರಿಪ್ಪ, ನನ್ನಿಂದ ಅದೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬಿಡಿ. ತೇಜು, ನಮ್ಮ ಮನೇಲಿ ಯಾಕೆ ಹೀಗಾಗ್ತಿದೆಯೋ ನನಗೆ ನಿಜಕ್ಕೂ ಗೊತ್ತಾಗ್ತಿಲ್ಲಮ್ಮ. ನಾವೆಲ್ಲ ಸಂತೋಷವಾಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದಾದರೆ ಅದಾಗಲಿಲ್ಲ. ನಮ್ಮ ಮನೆ ಗೊಂದಲದ ಗೂಡಾಗಿದೆ. ಐ ಆಮ್ ರಿಯಲಿ ಹರ್ಟ್. ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಸಾರಿ ಮಗು. ಯಾವುದ್ರ ಬಗ್ಗೆ ಮಾವ? ಆದಿತ್ಯ ನೀನು ಕೆನ್ನೆ ಕೊಡುತ್ತಲ್ಲಮ್ಮ. ನನ್ನ ಗಂಡಂಗೆ ಇಲ್ಲದೆ ಇರೋ ಕನ್ಸನ್ನು ನೀವು ಯಾಕೆ ತೋರಿಸ್ತಾ ಇದ್ದೀರಾ? ಆದರೂ ಅವನು ಸಹನೆ ಕಳ್ಕೊಬಾರ್ದಾಗಿತ್ತು ಮಗು. ಏನೇ ಡಿಫ್ರೆನ್ಸ್ ಇದ್ರೂ ಮಾತಾಡಿ ಬಗೆಹರಿಸ್ಕೋಬೋದಾಗಿತ್ತು. ಆದರೆ ಅವನು ನಿನ್ನ ಮೇಲೆ ಕೈ ಎತ್ತಿದ್ದು ದೊಡ್ಡ ಅಪರಾಧ. ಐ ಆಮ್ ರಿಯಲಿ ಸಾರಿ. ನನಗೆ ಯಾರು ಸಾರಿನೂ ಬೇಕಿಲ್ಲ ಮಾವ. ಈ ಮನೆಯಲ್ಲಿ ನನ್ನ ಸ್ಥಾನ ಏನು ಅನ್ನೋದು ನನಗೆ ಗೊತ್ತಾಗಿದೆ. ಇದು ಸತ್ಯದೇವ್ ಅವ್ರ ಮನೆ. ಆದರೆ ಇಲ್ಲಿ ಸತ್ಯಕ್ಕೆ ಬೆಲೆನೇ ಇಲ್ಲ. ಎಂಥ ವಿಚಿತ್ರ ಅಲ್ವಾ? ಬೇಜಾರು ಮಾಡ್ಕೋಬೇಡ ಮಗು, ಸಮಾಧಾನ ಮಾಡ್ಕೊ. ಏನು ಮಾವ, ಪ್ಯಾಚಪ್ ಮಾಡೋದಕ್ಕೆ ನೋಡ್ತಾ ಇದ್ದೀರಾ? ಮತ್ತಿನ್ನೇನು ಮಾಡೋಕ್ಕಾಗತ್ತಮ್ಮ, ಸಂಬಂಧಗಳು ದೊಡ್ಡದಲ್ವಾ? ನನಗಂತೂ ಸಂಬಂಧಗಳ ಬಗ್ಗೆನೇ ಜಿಗುಪ್ಸೆ ಬಂದ್ಬಿಟ್ಟಿದೆ ಮಾವ. ಇಷ್ಟು ವರ್ಷ ನನ್ನ ಗಂಡ ಅಂತ ಸಂಯಮದಿಂದ ಕಾದಿದ್ದಕ್ಕೆ ಆದಿತ್ಯ ಒಳ್ಳೆ ಬಹುಮಾನನೇ ಕೊಟ್ಟರು. ಐ ಆಮ್ ಹ್ಯಾಪಿ ಮಾವ. ಐ ಆಮ್ ರಿಯಲಿ ಹ್ಯಾಪಿ. ಸಂತೋಷಕ್ಕೆ ಮಾತು ಬರ್ತಾನೆ ಇಲ್ಲ ಅಷ್ಟೆ. ವಿನಾಕಾರಣ ಈ ಥರ ಇಕ್ಕಟ್ಟಿಗೆ ನೀನು ಸಿಕ್ಕಿ ಹಾಕೋತಾ ಇರೋದು ನನಗೆ ಬೇಜಾರಾಗ್ತಿದೆ ಅಮ್ಮ. ಯಾಕೆ ಬೇಕಿತ್ತು ನಿಂಗಿದೆಲ್ಲ? ನಿನ್ನ ಗಂಡಿನ ಜೊತೆ ನೀನು ನೆಮ್ಮದಿಯಾಗಿರು ಅಂತ ನಾನು ಹೇಳಿದ್ದೆ ಅಲ್ವಾ? ಸಂದರ್ಭಗಳೇ ಉತ್ತರ ಕೊಡುತ್ತೆ ಎಂದಿದ್ದೆ. ಆದರೆ ನನ್ನ ಬುದ್ಧಿ ಮಾತು ನೀನು ಎಲ್ಲಿ ಕೇಳದೆ ಹೇಳು. ಈ ವಿಷಯಗಳನ್ನೆಲ್ಲ ಊಹೆ ಮಾಡಿಕೊಂಡೆ ನಾನವತ್ತು ನಿನಗೆ ಬುದ್ಧಿ ಮಾತು ಹೇಳಿದ್ದು. ಆದರೆ ನಿಮ್ಮದು ಬಿಸಿ ರಕ್ತ, ನಿಮ್ಮದೇ ನಿರ್ಧಾರ, ನಿಮ್ಮದೇ ಹಠ. ಈಗ ಅದಕ್ಕೆ ಬೆಲೆ ತೆರಬೇಕಾಗಿದೆ. ಅಂದರೆ ನಾನು ಸತ್ಯ ಹುಡ್ಕಕ್ಕೆ ಹೊರಟಿದ್ದೆ ತಪ್ಪ ಮಾವ? ಹಾಗಲ್ಲ ಮಗು, ಆದರೆ ಅದಕ್ಕೆ ಇಷ್ಟೆಲ್ಲ ರಿಸ್ಕ್ ತಗೋಬೇಕಾಗಿತ್ತಾ ಅಂತ. ಈಗ ಸಂಬಂಧಗಳು ಹಾಳಾಗಿದ್ದು ಯಾರ್ದು ಹೇಳು? ಮೊದಲು ನಿನ್ನ ಸಂಬಂಧಗಳನ್ನು ಚೆನ್ನಾಗಿಟ್ಕೋ, ಆಮೇಲೆ ಮಿಕ್ಕ ವಿಚಾರ ಅಂತ ನಾನು ನಿಷ್ಠುರವಾಗಿ ಹೇಳಿದ್ದೆ ಅಲ್ವಾ? ಬೇಡ ಮಗು, ಬೇಡ. ಕೆಲವು ಸತ್ಯಗಳನ್ನು ಹುಡುಕಕ್ಕೆ ಹೋಗಬಾರ್ದು, ಕೆಲವು ಮೂಲಗಳನ್ನು ಹುಡುಕಬಾರ್ದು. ಅದನ್ನು ಮೀರಿ ಹೋದರೆ ಆಘಾತಗಳು ಕಾದಿರುತ್ತವೆ, ಭ್ರಮ ನಿರಸನ ಆಗುತ್ತಮ್ಮ. ನಿಮ್ಮ ಮಗ ಅನಿರುದ್ಧನ ವಿರುದ್ಧ ಆಪಾದನೆ ಮಾಡಿದೆ ಅಂತ ಈ ಥರ ಹೇಳ್ತಿದ್ದೀರಾ ಮಾವ? ಖಂಡಿತ ಇಲ್ಲ ಮಗು. ನಿನ್ನ ಊಹೆ ನಿಜ ಇರಬಹುದು, ನಿನ್ನ ಲೆಕ್ಕಾಚಾರ ಸತ್ಯನೂ ಇರಬಹುದು. ಆದರೆ ಕೊನೆಗಾಗಿದ್ದಾದ್ರೂ ಏನು? ನಿನ್ನ ಪ್ರಯತ್ನನೇ ನಿನಗೆ ತಿರುಗುಬಾಣ ಆಯಿತು. ಹಾಗಂತ ನಾನು ನನ್ನ ಮಗನ ಸಮರ್ಥನೆ ಮಾಡ್ಕೋತಾ ಇಲ್ಲಮ್ಮ. ಅವನು ತಪ್ಪು ಮಾಡಿಲ್ಲ ಅಂತಲೂ ಹೇಳ್ತಾ ಇಲ್ಲ. ನೀನು ಅನ್ಕೋಬಹುದು ಮಾವ ಸುಮ್ಮನೆ ಇರ್ತಾರೆ, ಅವ್ರಿಗೇನು ಗೊತ್ತಾಗಲ್ಲ ಅಂತ. ಆದರೆ ನನಗೆ ಕೂತು ಜಾಗದಲ್ಲೇ ಎಲ್ಲನೂ ಗೊತ್ತಾಗುತ್ತೆ ಮಗು. ಯಾರ್ಯಾರು ಏನೇನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಆದಿತ್ಯನ ಸ್ವತಃ ಅನಿರುದ್ಧನೇ ಕಿಡ್ನ್ಯಾಪ್ ಮಾಡಿದ್ದೇನೆ ಅನ್ನೋದಾದರೆ ಅದು ಅಕ್ಷಮ್ಯ ಅಪರಾಧ. ಆದರೆ ಇದು ತುಂಬ ಕಾಂಪ್ಲಿಕೇಟೆಡ್ ಆಗಿದೆ ಮಗು. ಇದೆಲ್ಲ ನಡಿಬಾರ್ದಾಗಿತ್ತು ನಿಜ. ಆದರೆ ಇದಕ್ಕೆ ಸನ್ನಿವೇಶ, ಸಂದರ್ಭಗಳೇ ಉತ್ತರ ಕೊಡಬೇಕು. ನಾವೇನೂ ಮಾಡೋಕ್ಕಾಗಲ್ಲ ಮಗು. ನೀನು ಬೇಜಾರು ಮಾಡ್ಕೋಬೇಡ.
ನಾನು ಈಗಲೂ ಹೇಳೋದಿಷ್ಟೇ, ಆದಿತ್ಯನ ಜೊತೆ ನಿನ್ನ ಸಂಬಂಧನ ಸುಧಾರಿಸ್ಕೊ ಅಂತ. ಸುಮ್ಮನೆ ನಮ್ಮನೆ ವಿಚಾರ ಪೊಲೀಸು ಗೀಲೀಸು ಅಂತ ರಾಡಿ ಆಗೋದು ಬೇಡ ಮಗು. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗೇ ಆಗುತ್ತೆ. ಮಲ್ಕೋ ಹೋಗು. ಏನು ಬಂದಿದ್ದು? ಏನು ಹತ್ರ ಬಂದು ನಿಂತ್ಕೊಂಡ್ರೆ? ಏನು ವಿಷಯ? ಯಾವಾಗ ಹೋಗ್ತೀರಿ ಇಲ್ಲಿಂದ? ಯಾವನಿಗೆ ಗೊತ್ತು? ಯಾವನಿಗೆ ಗೊತ್ತು ಅಂತ ಉಡಾಫೆ ಮಾತಾಡೋದಲ್ಲ. ನಮ್ಮನೇನು ಧರ್ಮಛತ್ರ ಅಲ್ಲ. ಯಾವಾಗ ಹೋಗ್ತೀರಿ ಇಲ್ಲಿಂದ? ಹೋಗೋದು ಅಂತ ಯಾವನು ಹೇಳಿದ್ದು? ಅಣ್ಣ ಹೇಳೋ ತನಕ ನಾನು ಇಲ್ಲಿಂದ ಕದಲಲ್ಲ. ನೋಡಿ, ನಿಮ್ಮ ಅಣ್ಣ ಹೇಳೋವರೆಗೂ ನಮಗೆ ಕಾಯಕ್ಕಾಗಲ್ಲ. ಅವ್ರು ಹೇಳಿದ 2 ದಿನ, ಈಗಾಗಲೇ 4 ದಿನ ಆಗ್ತಾ ಬರ್ತಾ ಇದೆ. ಇನ್ನು ನಿಮಗೆ ಇಲ್ಲಿಗೆ ಜಾಗ ಕೊಡೋಕ್ಕಾಗಲ್ಲ. ದಯವಿಟ್ಟು ಹೊರಟ್ಬಿಡಿ. ಮೈ ಮೇಲೆ ಜ್ಞಾನ ಇದೆ ತಾನೆ? ನಾವು ಅಣ್ಣನ ಕಡೆಯವರು ಅಂತ ಗೊತ್ತು ತಾನೆ? ನಮ್ಮನ್ನೇ ಎದುರಾಕೊಂಡ್ರೆ ಈ ಏರಿಯಾದಲ್ಲಿ ಬದುಕಕ್ಕಾಗತ್ತಾ? ನನಗೆ ಅವಮಾನ ಮಾಡ್ತೀರಾ? ನೋಡಿ, ನಿಮ್ಮನ್ನು ನಾವಿಲ್ಲಿ ಸಹಿಸ್ಕೊಳಕ್ಕಾಗಲ್ಲ. ನಿಮ್ಮ ನಡವಳಿಕೆಯಿಂದ ಎಲ್ಲರಿಗೂ ಕಷ್ಟ ಆಗ್ತಾ ಇದೆ. ನಮ್ಮ ತಾತಂಗೇನೆ ಮರ್ಯಾದೆ ಕೊಡಲ್ಲ ನೀವು. ಅಲ್ಲ, ನಿಮ್ಮಂಥವ್ರನ್ನ ನಮ್ಮ ಮನೇಲಿ ಇಟ್ಕೊಳ್ಳೋ ಅಂತ ಹಣೆ ಬರ ನಮಗೇನು? ಈಗಾಗಲೇ ಇಷ್ಟು ದಿನ ನಿಮಗೆ ಜಾಗ ಕೊಟ್ಟಾಗಿದೆ. ಇನ್ನು ನಾವು ಇದನ್ನು ಸಹಿಸ್ಕೊಳಕ್ಕಾಗಲ್ಲ. ದಯವಿಟ್ಟು ಹೊರಟ್ಬಿಡಿ. ಹೌದಾ? ಬದುಕೋಕೆ ಆಸೆ ಇಲ್ವಾ? ಒಂದೇ ಒಂದು ಕಾಲು, ನಿಮ್ಮ ಕತೆ ಫಿನಿಶ್. ಏನು ಹೆದರ್ಸ್ತೀರಾ? ಮಾಡಿ ಫೋನು, ಪರವಾಗಿಲ್ಲ. ನಾವೇನು ಹೆದರ್ಕೊಳ್ಳಲ್ಲ. ನಿಮ್ಮಿಂದ ನಮ್ಗೆ ಆಗಬೇಕಾದ್ದು ಏನೂ ಇಲ್ಲ. ನಮ್ಮ ಮನೆಯಲ್ಲಿ ನಮಗೆ ತುಂಬ ಹಿಂಸೆ ಆಗ್ತಿದೆ. ದಿನಕ್ಕೊಂದು ಕತೆ ಹೇಳ್ಕೊಂಡು ಬದುಕೋದಕ್ಕೆ ಕಷ್ಟ ಆಗ್ತಿದೆ. ಮೊದಲು ಹೊರಡಿ ಇಲ್ಲಿಂದ. ಏಯ್, ತಲೆಗಿಲೆ ನೆಟ್ಟಿಗಿದೆ ತಾನೆ? ನಮ್ಮ ಸವಾಸ ಒಳ್ಳೇದಲ್ಲ. ನಿಮ್ಮ ಸವಾಸ ಮಾಡಿ ತಪ್ಪು ಮಾಡಿದ್ದೀನಿ. ಅದಕ್ಕೆ ಈಗ ಅನುಭವಿಸ್ತಾ ಇದ್ದೀನಿ. ನೀವು ಹೇಳ್ದಾಗೆಲ್ಲ ಕೇಳ್ಕೊಂಡು ನಿಮ್ಮನ್ನು ನಮ್ಮ ಮನೇಲಿ ಇಟ್ಕೊಳ್ಳೋದಕ್ಕೆ ನಮಗೆ ಯಾವ ಕರ್ಮ ಹೇಳಿ? ಪ್ಲೀಸ್ ಹೋಗಿ ಇಲ್ಲಿಂದ. ಹೋಗಲ್ಲ. ಏನು ಮಾಡ್ಕೋತೀಯ? ಕಾರಣ ಇಲ್ಲದೆ ನಮ್ಮ ಅಣ್ಣ ಇಲ್ಲಿಗೆ ತಂದು ಬಿಡಲ್ಲ. ನಾನು ಆಚೆಗೆ ಹೋದ್ರೆ ಎತ್ತು ಬಿಡ್ತಾರೆ ನನ್ನನ್ನು. ಆಗಲ್ಲ, ಆಚೆ ಹೋಗಕ್ಕಾಗಲ್ಲ ನಾನು. ನೋಡಿ, ಕಿತಾಪತಿ ಬೇಡ. ನಿಮ್ಮ ಅಣ್ಣ ಕೇಳಿದ್ದಕ್ಕೆ ಮರ್ಯಾದೆಗೆ ನಿಮ್ಗೆ ಜಾಗ ಕೊಟ್ಟಿದ್ದೀವಿ. ನೀವು ಇಲ್ಲಿ ಆರಾಮಾಗೇ ಇದ್ರಿ. ನಮ್ಮ ಒಳ್ಳೆತನನ ನೀವು ದುರುಪಯೋಗ ಪಡಿಸ್ಕೋಬಾರ್ದು. ಇದೇ ಪರಿಸ್ಥಿತಿ ಮುಂದುವರೆದ್ರೆ ನನ್ನನ್ನು ಸಾಕ್ಷಿನ ಹೊರಗಡೆ ಹಾಕ್ಬಿಡ್ತಾರೆ, ತಿಳ್ಕೊಳ್ಳಿ. ಅದಕ್ಕೆ ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ನು ಬದುಕೋಕೆ ಬಿಟ್ಟು ಹೊರಟು ಹೋಗಿ. ನಿಮ್ಮಂಥವ್ರಿಗೆ ನಮ್ಮ ಮನೇಲಿ ಜಾಗ ಇಲ್ಲ. ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ದೀರಾ. ಇದ್ರ ಪರಿಣಾಮ ನಿಮಗೆ ಗೊತ್ತಿಲ್ಲ. ಯೋಚನೆ ಮಾಡಿ. ಅಣ್ಣನ ಕಡೆ ಜನ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಕಳಿಸ್ಬಿಟ್ಟಿರ್ತಿದೆ. ಬೇಡ, ನನ್ನ ಸಹವಾಸ ಮಾಡಬೇಡಿ. ಬೇಕಾದಾಗ್ಲಿ, ನಾವು ಹೆದರಲ್ಲ. ತೀರಾ ಅಂದರೆ ಏನ್ರಿ ಮಾಡ್ತೀರಾ? ನಮ್ಮನ್ನ ಸಾಯಿಸ್ತೀರಾ? ಅಷ್ಟೇ ತಾನೇ ನಿಮ್ಮ ಕೈಲಾಗೋದು? ನಿಮ್ಮ ಯೋಗ್ಯತೆ ಇರೋದೇ ಅಷ್ಟು. ಸಾವು ಬಿಟ್ರೆ ನಿಮಗೆ ಬೇರೆ ಏನೂ ಗೊತ್ತಿಲ್ಲ. ನಾವು ಹೆದರಲ್ಲ. ಹೌದಾ? ಹೌದು. ಮನುಷ್ಯ ನೆಲದವರೆಗೂ ತಲೆ ತಗ್ಗಿಸ್ಬಹುದು, ಆಮೇಲೆ ತಲೆ ಎತ್ತಲೇಬೇಕಾಗುತ್ತೆ. ನೋಡಿ, ನೀವು ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳಿ. ಇನ್ನು ನಮಗೆ ನಿಮ್ಮನ್ನ ಇಲ್ಲಿ ಇರಿಸ್ಕೊಳ್ಳೋದಕ್ಕಾಗಲ್ಲ. ಅಷ್ಟೇ. ಬನ್ನಿ ಪ್ರೇಮ್. ಏನನಿ ಇದೆಲ್ಲ? ಏನು ನಡೀತಾ ಇದೆ? ತೇಜು ಅಕ್ಕ ಯಾಕೆ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ? ಭಾವನ ನೀವು ಕಿಡ್ನಾಪ್ ಮಾಡಿದ್ದೀರಾ ಅಂತ ಯಾಕೆ ಹೇಳ್ತಿದ್ದಾರೆ? ನಿಜಕ್ಕೂ ಈ ಕೆಲಸನ ನೀವು ಮಾಡಿದ್ದೀರಾ? ಜಾನು, ನಿನಗೂ ನನ್ನ ಮೇಲೆ ಅನುಮಾನನ? ನಾನು ಮನುಷ್ಯ ಅಲ್ವಾ?
ನಮ್ಮಣ್ಣನ ನಾನು ಕಿಡ್ನಾಪ್ ಮಾಡಿಸೋದ? ನಾನು ಯಾಕಂತ ನೀಚ್ ಕೆಲಸ ಮಾಡಲಿ? ಮತ್ಯಾಕೆ ತೇಜು ಅಕ್ಕ ಪದೇ ಪದೇ ನಿಮ್ಮ ಹೆಸರು ತಗೋತಿದ್ದಾರೆ? ಸಾಲ್ದು ಅಂತ ಯಾರೋ ಒಬ್ಬ ಸಾಕ್ಷಿನ ಕರ್ಕೊಂಡ್ಬಂದು ನಿಮ್ಮ ವಿರುದ್ಧ ಮಾತಾಡ್ತಿದ್ದಾರೆ. ಯಾಕೆ ಅವ್ರಿಗೆ ನಿಮ್ಮ ಮೇಲೆ ಅಷ್ಟೊಂದು ದ್ವೇಷ? ಅದೇ ನನಗೂ ಅರ್ಥ ಆಗ್ತಾಯಿಲ್ಲ ಜಾನು. ಅದಕ್ಕೆ ನನ್ನ ಮೇಲೆ ಏನು ದ್ವೇಷ ಅನ್ನೋದು ಅರ್ಥ ಆಗ್ತಾಯಿಲ್ಲ. ಆದರೆ ಎಲ್ಲ ಎದುರಿಗೆ ಗೊತ್ತಾಯ್ತಲ್ಲ. ಅವ್ರು ಕರ್ಕೊಂಬಂದು ಸಾಕ್ಷಿ ಏನು ಹೇಳ್ದ? ಅವ್ರ ವಿರುದ್ಧನೇ ಸಾಕ್ಷಿ ಹೇಳ್ದ. ಅವರು ಕರ್ಕೊಂಬಂದಿರೋ ಸಾಕ್ಷಿ ಅವ್ರ ವಿರುದ್ಧನೇ ಹೇಳ್ತಾನೆ ಅಂತಂದರೆ ಅದಕ್ಕೆ ಯಾವ ಮಟ್ಟಕ್ಕೆ ಕರಪ್ಟ್ ಆಗಿದ್ದಾರೆ ಯೋಚನೆ ಮಾಡೋದು. ನನ್ನನ್ನು ಯಾವ ರೀತಿ ಸಿಕ್ಕಾಕ್ಸ್ಬೇಕು ಅಂತ ಯೋಚಿಸ್ತಿದ್ದಾರೆ ಅನ್ನೋದನ್ನ ಲೆಕ್ಕ ಹಾಕು. ಹಾಗಾದರೆ ನೀವಂತೂ ಅಪರಾಧ ಮಾಡಿಲ್ಲ ಅಲ್ವಾ? ನೆವರ್ ಜಾನು. ನಮ್ಮಣ್ಣನಿಗೋಸ್ಕರ ಎಷ್ಟು ಒದ್ದಾಡಿದ್ದೀನಿ ಅನ್ನೋದು ನಿನಗೆ ಗೊತ್ತು. ನಾನು ನಮ್ಮಣ್ಣನ ಎಷ್ಟು ಹಚ್ಕೊಂಡಿದ್ದೀನಿ ಅನ್ನೋದು ನಿನಗೆ ಗೊತ್ತು. ಅಂಥದ್ರಲ್ಲಿ ನಾನು ನಮ್ಮಣ್ಣನ ಕಿಡ್ನಾಪ್ ಮಾಡಿಸೋದ? ಆ ಯೋಚನೆ ಮಾಡೋಕ್ಕೆ ಹೇಗೆ ಸಾಧ್ಯ ಜಾನು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಅಕ್ಕ ಯಾಕೆ ಪದೇ ಪದೇ ನಿಮ್ಮ ವಿರುದ್ಧ ಆರೋಪ ಮಾಡ್ತಿದ್ದಾರೆ ಅಂತ. ನೀವೇ ಯಾಕೆ ಅವ್ರಿಗೆ ಆಹಾರ ಆಗ್ತಿದ್ದೀರಾ ಅಂತ. ಎಲ್ಲ ನನ್ನ ದುರಾದೃಷ್ಟ ಜಾನು. ನಾನು ಅತ್ತಿಗೆಗೆ ಹತ್ತಿರ ಆಗಬೇಕು ಅಂತ ಅಂದ್ಕೊಂಡಷ್ಟು ಅತ್ತಿಗೆ ನನ್ನನ್ನು ದೂಷಿಸ್ತಾರೆ, ನನ್ನ ಮೇಲೆ ಆರೋಪ ಹೊರಿಸ್ತಾರೆ. ನಮ್ಮ ಹರ್ಟ್ ಜಾನು. ಯಾಕೆ ಹೀಗಾಗ್ತಿದೆ? ನನಗೂ ತುಂಬ ಬೇಜಾರಾಗ್ತಿದೆ. ಯಾಕೆ ಈ ರೀತಿ ಆಗ್ತಿದೆ ಅಂತ ನನಗೂ ಮನಸ್ಸಿಗೆ ನೋವಾಗ್ತಿದೆ ಗೊತ್ತಾ. ನಿನ್ನ ಹತ್ರಷ್ಟು ನಾನು ನೊಂದಿದ್ದೀನಿ ಜಾನು. ಈಗ ನನ್ನ ಮೇಲೆ ಆರೋಪ ಮಾಡಿದಾಗಿಂದ ಒತ್ತಾಡ್ಬಿಟ್ಟಿದ್ದೀನಿ. ನಾನು ಗಂಡಸಾಗಿರೋದ್ರಿಂದ ಕಣ್ಣಲ್ಲಿ ನೀರು ಬರ್ತಿಲ್ಲ, ಮನಸ್ಸಲ್ಲಿ ಗೊಡೋ ಅಂತ ಹತ್ಬಿಟ್ಟಿದ್ದೀನಿ. ಇದನ್ನೆಲ್ಲ ಯಾರಿಗೆ ಹೇಳ್ಕೊಳ್ಳಿ ನಾನು? ನನಗೆ ಅರ್ಥ ಆಗತ್ತೆ ಅನ್ನಿ. ಅಕ್ಕ ಮತ್ತು ನಿಮ್ಮ ಮಧ್ಯೆ ವ್ಯವಹಾರದಲ್ಲಿ ಡಿಫ್ರೆನ್ಸ್ ಇರಬಹುದು, ಪ್ರೊಫೆಷ್ನಲ್ ರೈವಲ್ರಿ ಇರ್ಬೋದು. ಆದರೆ ಅದನ್ನೆಲ್ಲ ಮೀರಿ ಬಾಬಾ ಕಿಡ್ನಾಪ್ ಆಗಿರೋ ವಿಚಾರದಲ್ಲಿ ಈ ರೀತಿ ವಾರ್ ಡಿಕ್ಲೇರ್ ಮಾಡ್ತಾರೆ ಅಂದರೆ ನನಗೆ ಅರ್ಥನೇ ಆಗ್ತಾ ಇಲ್ಲ. ಅವ್ರು ಯಾವ ಕಾರಣಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹೊಟ್ಟೆ ಕಿಚ್ಚು ಜಾನು, ಹೊಟ್ಟೆ ಕಿಚ್ಚು. ನನ್ನ ನ್ಯೂ ಚಿತ್ರಲೇಖಾ ಪತ್ರಿಕೆ ಇವ್ರ ಪತ್ರಿಕೆಗೆ ಸೆಡ್ ಹೊಡೆದು ನಿಂತಿದೆ. ನನ್ನ ಯಶಸ್ಸನ್ನು ಇವ್ರಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಜೊತೆಗೆ ಪ್ರಧಾನ್ ಬಿಡುಗಡೆ ವಿಚಾರದಲ್ಲಿ ನಾವು ಇವ್ರಿಗೆ ಸಪೋರ್ಟ್ ಮಾಡಲಿಲ್ಲ, ಪ್ರಧಾನ್ ವಿರುದ್ಧ ಕೊಟ್ಟಿರೋ ಕಂಪ್ಲೇಂಟ್ ನಾವು ವಾಪಸ್ ತಗೊಳ್ಳಿಲ್ಲ ಅಂತ ಇವ್ರಿಗೆ ಸಿಟ್ಟಿರ್ಬೋದು. ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ನಾನಂತೂ ನಮ್ಮ ಅಣ್ಣಂಗೆ ಸಪೋರ್ಟ್ ಮಾಡಲೇಬೇಕು. ಪ್ರಧಾನ್ ಇವ್ರಿಗೆ ಒಳ್ಳೆಯವನು ಅನ್ನಿಸ್ತಾನಂತ ಇವ್ರು ಬಿಡುಗಡೆ ಮಾಡಿಸೋದಕ್ಕೆ ಓಡಾಡಿದ್ರೆ ಯಾರು ತಾನೇ ಹೋಗ್ತಾರೆ? ಬೇಕಾದ್ ಮಾಡಿಕೊಳ್ಳಿ. ಅಲ್ಲ ಜಾನು, ನೀನೇ ಹೇಳು. ಗಂಡ ಬರೋ ತನಕ ಗಂಡ ಬರಲಿಲ್ಲ ಅಂತ ಡ್ರಾಮಾ ಮಾಡಿದ್ದು. ಬಂದ ಮೇಲೆ ಈ ಥರ ಕಿತಾಪತಿ. ಇವ್ರು ಸರಿಯಾಗಿದ್ದಿದ್ರೆ ಗಂಡನ ಜೊತೆ ಸುಖವಾಗಿ ಸಂಸಾರ ಮಾಡ್ಕೊಂಡಿರ್ತಿದ್ರು. ಅದು ಬಿಟ್ಟು ಎಕ್ಸ್ ಲವರ್ ಬೆನ್ ಹಿಂದೆ ಹೋದರೆ ಕೋಪ ಬರುತ್ತೆ ತಾನೇ? ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ತೇಜ್ ಅಕ್ಕನ ಬಗ್ಗೆ ಈ ರೀತಿ ಎಲ್ಲ ಮಾತಾಡಬೇಡಿ. ಅವ್ರೇನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಇದನ್ನೆಲ್ಲ ಒಪ್ಕೊಳ್ಳೋದಕ್ಕಾಗಲ್ಲ. ಆದರೆ ಭಾವ ಕಿಡ್ನಾಪ್ ಆಗಿರೋ ವಿಚಾರದಲ್ಲಿ ಅವ್ರು ನಿಮ್ಮ ವಿರುದ್ಧ ಆರೋಪ ಮಾಡ್ತಾ ಇರೋದು ನನಗೆ ಕಷ್ಟ ಆಗ್ತಿದೆ. ನನಗೇನೂ ಆಗಿಲ್ಲ ಅಂತ ಅಂದ್ಕೊಂಡಿದ್ದೆ. ಅವ್ರು ಹೇಳಿದ್ದನ್ನು ಇನ್ನೂ ಡೈಜೆಸ್ಟ್ ಮಾಡ್ಕೊಳಕ್ಕಾಗಿಲ್ಲ. ನನಗೆ ತುಂಬ ಹಿಂಸೆ ಆಗ್ತಿದೆ. ಏನು ಬೇಡ ಅನ್ನಿಸ್ಬಿಟ್ಟಿದೆ ಜಾನು. ನೀವು ಸಮಾಧಾನ ಮಾಡ್ಕೊಳ್ಳಿ ಅನ್ನಿ. ಈ ವಿಚಾರದಲ್ಲಿ ಏನು ಮಾಡ್ಬೋದು ಅಂತ ನಾವು ನೋಡೋಣ. ಅವ್ರು ನಿಮ್ಮ ವಿರುದ್ಧ ಮಾತಾಡಿದರೆ ನಾನು ಸಹಿಸ್ಕೊಂಡು ಸುಮ್ಮನೆ ಇರ್ತೀನಿ ಅಂತ ಅಂದ್ಕೊಂಡ್ರಾ? ಎಲ್ಲ ನಿನ್ನ ಕಣ್ಣು ಮುಂದೆನೇ ನಡೆದಿದೆಯಲ್ಲ ಜಾನು. ಇಲ್ಲಿ ಯಾವ ಕಣ್ಣು ಇಲ್ಲ. ಅತ್ತಿಗೆ ಮಾಡಿರೋದೆಲ್ಲ ಬರೀ ಆರೋಪಗಳು, ಅದರಲ್ಲಿ ಹುರುಳಿಲ್ಲ ಅನ್ನೋದು ನಿನಗೆ ಗೊತ್ತಾಗಿದೆ. ಅದರ ವಿಚಿತ್ರ ಅಂದರೆ ಅವರು ಅದನ್ನೇ ಪ್ರೂವ್ ಮಾಡ್ಕೊಂಡಿದ್ದಾರೆ. ಇನ್ನು ನಾನೇನು ಬಿಡಿಸಿ ಹೇಳೋ ಅಗತ್ಯ ಇಲ್ಲ. ನಮ್ಮ ಅಣ್ಣ ಬಂದ ಅಂತ ನಾನು ಖುಷಿ ಪಡೋ ಹಾಗೂ ಇಲ್ಲ. ಇವರೇನೋ ಆರೋಪ ಮಾಡಿ ನಿರಾಳ ಆಗಿಬಿಟ್ರು. ಆದರೆ ನನ್ನ ಮನಸ್ಸಿಗೆ ಎಷ್ಟು ಹಿಂಸೆ ಆಗ್ತಿದೆ ಗೊತ್ತಾ ಜಾನು?